ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣದ ಎಸ್ಐಟಿ ತನಿಖೆ ಈಗ ಚುರುಕಾಗಿದೆ. ಬೆಳ್ತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಹಾಜರಾಗುವಂತೆ ಬುಲಾವ್ ನೀಡಿದ್ದಾರೆ, ನೋಟಿಸ್ ನೀಡಿದ್ದಾರೆ. ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಆ ಧರ್ಮಸ್ಥಳ ಆ ಭಾಗದಲ್ಲಿ ತಾವು ಸ್ವಯಂ ಆಂಬ್ಯುಲೆನ್ಸ್ಗಳನ್ನು ಚಲಾಯಿಸುವ ಮೂಲಕ ಅಲ್ಲಿ ಆಗಿರುವಂತಹ ದುರಂತದ ಸಮಯದಲ್ಲಿ ಡೆಡ್ ಬಾಡಿಗಳನ್ನು ಸಾಗಿಸಿದ್ರು, ಅಂಥವರಿಗೆ ಈಗ ನೋಟಿಸನ್ನು ಕೊಟ್ಟು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಬೆಳ್ತಂಗಡಿಯ ಜಲೀಲ್ ಬಾಬಾ ಹಮೀದ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಯುಡಿಆರ್ ಪ್ರಕರಣದ ಶವವನ್ನು ಸಾಗಿಸಿದ ವಿಚಾರಣೆ. ಯುಡಿಆರ್ ಆದ ಪ್ರಕರಣದಲ್ಲಿ ಶವವನ್ನು ಯಾರು ಸಾಗಿಸಿದ್ರು ತಮ್ಮ ಆಂಬ್ಯುಲೆನ್ಸ್ನಲ್ಲಿ, ಆ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಈಗ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದೆ ಎಸ್ಐಟಿ. ಶವಗಳನ್ನು ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪೊಲೀಸರ ಸಮ್ಮುಖದಲ್ಲಿ ಶವಾಗಾರಕ್ಕೆ ಸಾಗಿಸಲಾಗಿತ್ತ ಈ ಆಯಾಮದಲ್ಲಿ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಪಡೆದಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಸಮಾಜ ಸೇವಕರಾಗಿ ಸೇವೆ ಮಾಡ್ತಾ ಇದ್ದಂಥ ಕೆಲ ಆಂಬ್ಯುಲೆನ್ಸ್ ಚಾಲಕರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಯುಡಿಆರ್ ಆದ ಪ್ರಕರಣದಲ್ಲಿ ಏನು ಶವವನ್ನು ಸಾಗಿಸಿದ್ರಲ್ಲ, ಈ ಸಂಬಂಧ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಹೀಗಾಗಿ ಇಬ್ಬರು ವಿಚಾರಣೆಗೆ ಇವತ್ತು ಹಾಜರಾಗ್ತಾರೆ. ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬನ್ನಿ ಅಂಥೇಳಿ ಬುಲಾವ್ ನೀಡಿದ್ದಾರೆ. ಆ ಮೂಲಕ ಅಲ್ಲಿ ಶವಗಳು ಸಿಕ್ತು, ಆ ಶವಗಳನ್ನು ಸಾಗಾಟ ಮಾಡಿ ಅನಂತರ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಿದ್ದು, ಯುಡಿಆರ್ ದಾಖಲಾಗಿರೋದು, ತಲೆಬುರುಡೆ ಸಿಕ್ಕಿರೋದು, ಇದೆಲ್ಲದರ ಸಂಬಂಧವೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕು ಮಾಡಿದ್ದಾರೆ. ಹೀಗಾಗಿ ಯಾರನ್ನೂ ಕೂಡ ಈ ಪ್ರಕರಣದಲ್ಲಿ ಬಿಡುವ ಪ್ರಶ್ನೆಯೇ ಇಲ್ಲ. ಹೀಗೆಲ್ಲ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇದರ ಹಿಂದೆ ಯಾರಿದ್ದಾರೆ, ಅದ್ರ ಜೊತೆಗೆ ಇವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡಿದರೆ ಇನ್ನಷ್ಟು ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೆಪ್ತ್ ವಿಚಾರಣೆ ಈಗ ನಡೀತಾ ಇದೆ. ಅದರ ಭಾಗವಾಗಿಯೇ ಎಸ್ಐಟಿ ಅಧಿಕಾರಿಗಳು ಆಂಬ್ಯುಲೆನ್ಸ್ ಚಾಲಕರನ್ನು ಕೂಡ ಬಿಡದೆ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಆ ಸಂಬಂಧ ಆಂಬ್ಯುಲೆನ್ಸ್ ಚಾಲಕರು, ಸಮಾಜ ಸೇವಕರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಆಂಬ್ಯುಲೆನ್ಸ್ ಚಾಲಕರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರ ಪಾತ್ರ ಏನು, ಇದರಲ್ಲಿ ಸದ್ಯ ಏನು ವಿವರ ಇದೆ ನಾಗೇಂದ್ರ ಬಾಬು ನಿಮ್ಮ ಹತ್ರ ಈಗ? ರಂಜಿತ್, ಈ ಹಿಂದೆ 1994ರಿಂದ 2015ರ ನಡುವೆ ಕೊಲೆಗಳು ನಡೆದಿತ್ತು, ಅತ್ಯಾಚಾರಗಳು ನಡೆದಿತ್ತು ಅಂತೇಳಿ ಗಂಭೀರವಾದಂಥ ಆರೋಪಗಳನ್ನು ಕೆಲವರು ಮಾಡ್ತಾ ಬರ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂಥ ಎಸ್ಐಟಿ ತನಿಖಾ ತಂಡ ಅನೇಕ ಜನರ ವಿಚಾರಣೆಗೆ ಮುಂದಾಗ್ತಾ ಇರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಓರ್ವ ಆಂಬ್ಯುಲೆನ್ಸ್ನ ಚಾಲಕ ಜಲೀಲ್ ಬಾಬಾ ಅನ್ನೋರು ಎಸ್ಐಟಿ ಕಚೇರಿ ಒಳಗಡೆ ಪ್ರವೇಶವನ್ನು ಮಾಡಿದ್ದಾರೆ. ಮತ್ತೊಬ್ಬ ಹಮೀದ್ ಅನ್ನೋರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಇಬ್ಬರಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ಎಸ್ಐಟಿ ಕಚೇರಿಯಲ್ಲಿ ಅವರ ಆಂಬ್ಯುಲೆನ್ಸ್ನಲ್ಲೇ ಬಂದಂಥ ಜಲೀಲ್ ಬಾಬಾ ತಮ್ಮ ಆಂಬ್ಯುಲೆನ್ಸನ್ನು ಕೂಡ ಇಲ್ಲೇ ನಿಲ್ಲಿಸಿ ಅವರು ಹೋಗಿದ್ದಾರೆ. ಅನೇಕ ವರ್ಷಗಳಿಂದ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವಂಥ ಈ ಜಲೀಲ್ ಬಾಬಾ ಸಾಮಾಜಿಕ ಸೇವೆಯನ್ನೇ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದ. ಪ್ರಮುಖವಾಗಿ ಈತ ಬೆಳ್ತಂಗಡಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಈ ಹಿಂದೆ ಧರ್ಮಸ್ಥಳದ ಸುತ್ತಮುತ್ತ ಯಾವುದಾದ್ರೂ ಒಂದು ಯುಡಿಆರ್ ಪ್ರಕರಣದಲ್ಲಿ ಮೃತದೇಹಗಳು ಪತ್ತೆ ಆಗಿದ್ದರೆ ಆ ಒಂದು ಮೃತದೇಹಗಳನ್ನು ಇವರಿಗೆ ಕರೆ ಮಾಡಿ ಪೊಲೀಸರು ಕರೆಸ್ಕೊಳ್ತಾ ಇದ್ರು. ಇದು ಆಂಬ್ಯುಲೆನ್ಸ್ಗಳಲ್ಲಿ ಅವರನ್ನು, ಅಂದರೆ ಆ ಮೃತದೇಹವನ್ನು ತೆಗೆದುಕೊಂಡು ಬಂದು ಬೆಳ್ತಂಗಡಿಯಲ್ಲಿ ದಫಾನ್ ಮಾಡುವಂಥ ಕೆಲಸವನ್ನು ಇಬ್ಬರು ಕೂಡ ಮಾಡ್ತಾಯಿದ್ರು. ಜಲೀಲ್ ಬಾಬಾ ಮತ್ತು ಹಮೀದ್ ಇಬ್ಬರು ಕೂಡ ಅನೇಕ ವರ್ಷಗಳ ಕಾಲ ಈ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ರು. ಈಗಲೂ ಕೂಡ ಅದೇ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವರಿಬ್ಬರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಸಲುವಾಗಿ ಎಸ್ಐಟಿ ತನಿಖಾ ತಂಡ ಅವರಿಬ್ಬರಿಗೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಜಲೀಲ್ ಬಾಬಾ ಆಗಮಿಸಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಹಮೀದ್ ಕೂಡ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಇವರಿಬ್ಬರಿಂದ ಈ ಹಿಂದೆ ಯುಡಿಆರ್ ಪ್ರಕರಣದಲ್ಲಿ ಮೃತದೇಹಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ಶಿಫ್ಟ್ ಮಾಡೋದಕ್ಕೆ ಯಾರು ಸೂಚನೆ ಕೊಡ್ತಾ ಇದ್ರು ಅನ್ನೋದನ್ನು ಪ್ರಶ್ನೆ ಮಾಡುವ ಸಲುವಾಗಿ, ಜೊತೆಗೆ ಇವರು ಅಲ್ಲಿ ದಫಾನ್ ಮಾಡುವ ಸಂದರ್ಭದಲ್ಲಿ ಯಾರಾದರೂ ಇರ್ತಾ ಇದ್ರ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಸಲುವಾಗಿ ಹೀಗೆ ಅನೇಕ ಪ್ರಶ್ನೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವ ಸಲುವಾಗಿ ಇಬ್ಬರು ಆಂಬ್ಯುಲೆನ್ಸ್ನ ಚಾಲಕರನ್ನು ಇವತ್ತು ಎಸ್ಐಟಿಗೆ ಕರೆದಿರುವಂಥದ್ದು. ರಂಜಿತ್, ಓಕೆ, ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು, ನಿಮ್ಮನ್ನ ನಾನು ಮತ್ತೆ ಮಾತಾಡಿಸ್ತೀನಿ. ನೋಡಿ, ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣದ ಎಸ್ಐಟಿ ತನಿಖೆ ಈಗ ಚುರುಕಾಗಿದೆ.
ಬೆಳ್ತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಹಾಜರಾಗುವಂತೆ ಬುಲಾವ್ ನೀಡಿದ್ದಾರೆ, ನೋಟಿಸ್ ನೀಡಿದ್ದಾರೆ. ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರು ಆ ಧರ್ಮಸ್ಥಳ ಆ ಭಾಗದಲ್ಲಿ ತಾವು ಸ್ವಯಂ ಆಂಬ್ಯುಲೆನ್ಸ್ಗಳನ್ನು ಚಲಾಯಿಸುವ ಮೂಲಕ ಅಲ್ಲಿ ಆಗಿರುವಂತಹ ದುರಂತದ ಸಮಯದಲ್ಲಿ ಡೆಡ್ ಬಾಡಿಗಳನ್ನು ಸಾಗಿಸಿದ್ರು, ಅಂಥವರಿಗೆ ಈಗ ನೋಟಿಸನ್ನು ಕೊಟ್ಟು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಬೆಳ್ತಂಗಡಿಯ ಜಲೀಲ್ ಬಾಬಾ ಹಮೀದ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಯುಡಿಆರ್ ಪ್ರಕರಣದ ಶವವನ್ನು ಸಾಗಿಸಿದ ವಿಚಾರಣೆ. ಯುಡಿಆರ್ ಆದ ಪ್ರಕರಣದಲ್ಲಿ ಶವವನ್ನು ಯಾರು ಸಾಗಿಸಿದ್ರು ತಮ್ಮ ಆಂಬ್ಯುಲೆನ್ಸ್ನಲ್ಲಿ, ಆ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಈಗ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದೆ ಎಸ್ಐಟಿ. ಶವಗಳನ್ನು ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪೊಲೀಸರ ಸಮ್ಮುಖದಲ್ಲಿ ಶವಾಗಾರಕ್ಕೆ ಸಾಗಿಸಲಾಗಿತ್ತ ಈ ಆಯಾಮದಲ್ಲಿ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಪಡೆದಿದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಸಮಾಜ ಸೇವಕರಾಗಿ ಸೇವೆ ಮಾಡ್ತಾ ಇದ್ದಂಥ ಕೆಲ ಆಂಬ್ಯುಲೆನ್ಸ್ ಚಾಲಕರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಯುಡಿಆರ್ ಆದ ಪ್ರಕರಣದಲ್ಲಿ ಏನು ಶವವನ್ನು ಸಾಗಿಸಿದ್ರಲ್ಲ, ಈ ಸಂಬಂಧ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಹೀಗಾಗಿ ಇಬ್ಬರು ವಿಚಾರಣೆಗೆ ಇವತ್ತು ಹಾಜರಾಗ್ತಾರೆ. ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬನ್ನಿ ಅಂಥೇಳಿ ಬುಲಾವ್ ನೀಡಿದ್ದಾರೆ. ಆ ಮೂಲಕ ಅಲ್ಲಿ ಶವಗಳು ಸಿಕ್ತು, ಆ ಶವಗಳನ್ನು ಸಾಗಾಟ ಮಾಡಿ ಅನಂತರ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಿದ್ದು, ಯುಡಿಆರ್ ದಾಖಲಾಗಿರೋದು, ತಲೆಬುರುಡೆ ಸಿಕ್ಕಿರೋದು, ಇದೆಲ್ಲದರ ಸಂಬಂಧವೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕು ಮಾಡಿದ್ದಾರೆ. ಹೀಗಾಗಿ ಯಾರನ್ನೂ ಕೂಡ ಈ ಪ್ರಕರಣದಲ್ಲಿ ಬಿಡುವ ಪ್ರಶ್ನೆಯೇ ಇಲ್ಲ. ಹೀಗೆಲ್ಲ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇದರ ಹಿಂದೆ ಯಾರಿದ್ದಾರೆ, ಅದ್ರ ಜೊತೆಗೆ ಇವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡಿದರೆ ಇನ್ನಷ್ಟು ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೆಪ್ತ್ ವಿಚಾರಣೆ ಈಗ ನಡೀತಾ ಇದೆ. ಅದರ ಭಾಗವಾಗಿಯೇ ಎಸ್ಐಟಿ ಅಧಿಕಾರಿಗಳು ಆಂಬ್ಯುಲೆನ್ಸ್ ಚಾಲಕರನ್ನು ಕೂಡ ಬಿಡದೆ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಆ ಸಂಬಂಧ ಆಂಬ್ಯುಲೆನ್ಸ್ ಚಾಲಕರು, ಸಮಾಜ ಸೇವಕರು ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಆಂಬ್ಯುಲೆನ್ಸ್ ಚಾಲಕರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರ ಪಾತ್ರ ಏನು ಇದರಲ್ಲಿ, ಸದ್ಯ ಏನು ವಿವರ ಇದೆ ನಾಗೇಂದ್ರ ಬಾಬು ನಿಮ್ಮ ಹತ್ರ ಈಗ? ರಂಜಿತ್, ಈ ಹಿಂದೆ 1994ರಿಂದ 2015 ನಡುವೆ ಕೊಲೆಗಳು ನಡೆದಿತ್ತು, ಅತ್ಯಾಚಾರಗಳು ನಡೆದಿತ್ತು ಅಂತೇಳಿ ಗಂಭೀರವಾದಂಥ ಆರೋಪಗಳನ್ನು ಕೆಲವರು ಮಾಡ್ತಾ ಬರ್ತಾ ಇದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂಥ ಎಸ್ಐಟಿ ತನಿಖಾ ತಂಡ ಅನೇಕ ಜನರ ವಿಚಾರಣೆಗೆ ಮುಂದಾಗ್ತಾ ಇರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಓರ್ವ ಆಂಬ್ಯುಲೆನ್ಸ್ನ ಚಾಲಕ ಜಲೀಲ್ ಬಾಬಾ ಅನ್ನೋರು ಎಸ್ಐಟಿ ಕಚೇರಿ ಒಳಗಡೆ ಪ್ರವೇಶವನ್ನು ಮಾಡಿದ್ದಾರೆ. ಮತ್ತೊಬ್ಬ ಹಮೀದ್ ಅನ್ನೋರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಇಬ್ಬರಿಗೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ಎಸ್ಐಟಿ ಕಚೇರಿಯಲ್ಲಿ ಅವರ ಆಂಬ್ಯುಲೆನ್ಸ್ನಲ್ಲೇ ಬಂದಂಥ ಜಲೀಲ್ ಬಾಬಾ ತಮ್ಮ ಆಂಬ್ಯುಲೆನ್ಸನ್ನು ಕೂಡ ಇಲ್ಲೇ ನಿಲ್ಲಿಸಿ ಅವರು ಹೋಗಿದ್ದಾರೆ. ಅನೇಕ ವರ್ಷಗಳಿಂದ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವಂಥ ಈ ಜಲೀಲ್ ಬಾಬಾ ಸಾಮಾಜಿಕ ಸೇವೆಯನ್ನೇ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದ. ಪ್ರಮುಖವಾಗಿ ಈತ ಬೆಳ್ತಂಗಡಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಈ ಹಿಂದೆ ಧರ್ಮಸ್ಥಳದ ಸುತ್ತಮುತ್ತ ಯಾವುದಾದ್ರೂ ಒಂದು ಯುಡಿಆರ್